ಹೊನ್ನಾವರದ ಎಸ್ಡಿಎಂ ಪದವಿ ಮಹಾವಿದ್ಯಾಲಯದಲ್ಲಿ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಹೊನ್ನಾವರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಯೋಗೇಶ್ ಸಿಕೆಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಭೂಮಿಯ ಕೇಂದ್ರ ಮನುಷ್ಯ ಅಲ್ಲ, ನಾವು ಅದರ ಒಂದು ಭಾಗ ಮಾತ್ರ. ಎಲ್ಲ ಜೀವರಾಶಿಗಳಿಗೂ ಭೂಮಿಯಲ್ಲಿ ಬದುಕುವ ಹಕ್ಕಿದೆ. ಇಂದು ಭೂಮಿಯ ಅಸಮತೋಲನಕ್ಕೆ ಕಾರಣವಾಗುವ ಮೂಲಕ ಮನುಷ್ಯ ತನ್ನ ಬುಡಕ್ಕೆ ತಾನೇ ಕೊಡಲಿ ಹಾಕಿಕೊಳ್ಳುತ್ತಿದ್ದಾನೆ ಎಂದು ಹೊನ್ನಾವರ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಯೋಗೇಶ್ ಸಿಕೆಯವರು ಹೇಳಿದರು. ಅವರು ಹೊನ್ನಾವರದ ಎಸ್ಡಿಎಂ ಮಹಾವಿದ್ಯಾಲಯದ ವಿದ್ಯಾರ್ಥಿ ಒಕ್ಕೂಟ, ರೆಡ್ ಕ್ರಾಸ್ ಹಾಗೂ ಎನ್ಎಸ್ಎಸ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟು ಬಳಿಕ ಮಾತನಾಡಿದರು. ಮುಂದುವರಿದು ಮಾತನಾಡಿದ ಅವರು, ಪರಿಸರದೊಂದಿಗೆ ಸಂಯಮದಿಂದ, ಸಹಯೋಗದಿಂದ, ಸಾಮರಸ್ಯದಿಂದ ವರ್ತಿಸಬೇಕು. ಭೂಮಿಯನ್ನು ಅದರ ಪಾಡಿಗೆ ಬಿಡಬೇಕು. ಹೆಚ್ಚು ಹೆಚ್ಚು ನೀರನ್ನು ಇಂಗಿಸಬೇಕು. ಗಿಡಮರ ನೆಟ್ಟು ಅದನ್ನು ಪೋಷಿಸಬೇಕು. ಪ್ಲಾಸ್ಟಿಕ್ ತ್ಯಜಿಸಬೇಕು. ಸಾಧ್ಯವಾಗದಿದ್ದರೆ ಅದರ ಪುನರ್ಬಳಕೆ ಮಾಡಬೇಕು. ಶುದ್ಧ ನೀರು, ಶುದ್ಧ ಆಹಾರ, ಉತ್ತಮ ಜೀವನಕ್ಕಾಗಿ ಮುಂದಿನ ಪೀಳಿಗೆಗಾಗಿ ನಾವು ಪ್ರಕೃತಿಯನ್ನು ರಕ್ಷಿಸಬೇಕು ಎಂದು ಕರೆ ನೀಡಿದರು. ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ, ನಮಗೆಲ್ಲ ನಾವೊಂದು ಆರ್ಥಿಕ ಅಭಿವೃದ್ಧಿ ಪಥದಲ್ಲಿ ಪರಿಸರದ ಮೇಲೆ ಅಗಾಧವಾದ ಒತ್ತಡವನ್ನೇ ಇರ್ತಾ ಇದೆ. ನಮ್ಮ ಪ್ರತಿಯೊಂದು ಜೀವನದ ಪ್ರತಿಯೊಂದು ಅವಶ್ಯಕತೆಗಳಿಗೂ ಕೂಡ ನಾವು ಭೂಮಿಯ ಮೇಲೆ ಅವಲಂಬಿತರಾಗಿದೆ. ಬೆಳಿಗ್ಗೆ ಎದ್ರೆ ನಮಗೆ ಕುಡಿಯೋ ನೀರಿಂದ ಹಿಡಿದು, ದಿನ ಆಹಾರದಿಂದ ಹಿಡಿದು, ಧರಿಸೋ ಬಟ್ಟೆಯಿಂದ ಹಿಡಿದು, ಚಲಿಸಕ್ಕೆ ಬೇಕಾಗಿರೋ ವಾಹನದಿಂದ ಹಿಡಿದು ಪ್ರತಿಯೊಂದಕ್ಕೂ ನಾವು ಭೂಮಿ ಮೇಲೆ ಅವಲಂಬಿತವಾಗಿದ್ವಿ. ಬಟ್ ಎಷ್ಟೊಂದು ಸಲ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಯಾರು ಕೂಡ ಸೂಕ್ಷ್ಮವಾಗಿ ಯೋಚನೆ ಮಾಡೋದೇ ಇಲ್ಲ. ನೀರು ಬರುತ್ತೆ ಅಷ್ಟೇ, ಎಲ್ಲಿ ಬರುತ್ತೆ ಟ್ಯಾಬಲ್ ಬಂದ್ಬಿಡುತ್ತೆ. ಕರೆಂಟ್ ಸ್ವಿಚ್ ಹಾಕಿದ ಕೂಡಲೇ ಕರೆಂಟ್ ಬಂದ್ಬಿಡ್ತದೆ. ಅಂಗಡಿಗೆ ಹೋದ್ರೆ ಬಟ್ಟೆ ಸಿಕ್ಬಿಡುತ್ತೆ. ಅದಾಗ್ತದೆ ಅಲ್ವಾ? ಈ ರೀತಿ ಅನ್ಕೊಂಡ್ಬಿಟ್ಟಿದೀವಿ. ಬಟ್ ಅದು ಎಲ್ಲಿಂದ ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ಅದರಿಂದ ಆಗಂತ ದುಷ್ಪರಿಣಾಮ ಏನು ಯಾರಾದ್ರೂ ಗಮನಿಸ್ತಾ ಇದ್ದೀರಾ? ಯಾರು ಕೂಡ ಬರಲ್ಲ. ಇದು ಹಿಂಗೇ ಬರ್ತಾ ಇರುತ್ತೆ. ನಾವು ಎಷ್ಟು ಯೂಸ್ ಮಾಡಿದ್ರು ಕೂಡ ಹಿಂಗೆ ಬರ್ತಾ ಇರುತ್ತೆ, ಬರಲ್ಲ. ಖಂಡಿತವಾಗ್ಲೂ ನಮ್ಗೆಲ್ಲ ನೀರು ಮೂಲಗಳು ಯಾವ್ಯಾವು ಮುಖ್ಯವಾಗಿ ನಾವು ಉಪಯೋಗಿಸ್ತಾ ಇರೋದು ಯಾವ್ಯಾವು? ನದಿ ನೀರು ಉಪಯೋಗಿಸ್ತಾ ಇದ್ದೀವಿ. ಹೊನ್ನಾವರದವರು, ಟೌನವರು ಶರಾವತಿ ನದಿಯಲ್ಲಿ ತಗ್ಗಂತ ನೀರು ಉಪಯೋಗಿಸ್ತಾ ಇದ್ದಾರೆ ತುಂಬಾ ಜನ. ಇನ್ ಕೆಲವರು ಬೋರ್ವೆಲ್ ಕೊಡಿಸಿ ಬೋರಿಂದ ನೀರು ಬರ್ತಾ ಇದೆ. ಬರ್ತಾ ಇದ್ದೀರಾ? ಅಂದಾಜಲ್ಲಿ ಬಿಟ್ಟು ಎಷ್ಟು ಕೆಳಗಡೆ ಹೋಗ್ತಾ ಇದೆ ಅಂತ ಮುಂದೆಲ್ಲ ನಿಮ್ಮೆಲ್ಲ ಓಪನ್ ವೆಲ್ಗಳು ಇರ್ತಾ ಇತ್ತು, ಓಪನ್ ನೀರು ಇರ್ತಾ ಇತ್ತು. ಖಂಡಿತವಾಗ್ಲೂ ಏಪ್ರಿಲ್. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ರೇಣುಕಾದೇವಿ ಗೋಳಿಕಟ್ಟೆಯವರು ಮಾತನಾಡಿ, ಮನೆಗೊಂದು ಮರ ದೇಶಕ್ಕೆ ವರ. ಏರುತ್ತಿರುವ ಜಾಗತಿಕ ತಾಪಮಾನವನ್ನು ನಿಯಂತ್ರಿಸಲು ಯುವಜನತೆ ಸಂಕಲ್ಪ ಮಾಡಬೇಕು. ನಾವು ಪ್ರಕೃತಿಯನ್ನು ತಾಯಿಯಂತೆ ಪೂಜಿಸಿ ಮಕ್ಕಳಂತೆ ರಕ್ಷಿಸಬೇಕು. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಹೊಣೆ ಎಂದರು. ನೀರಿನ ಆಹಾರಗಳನ್ನು ನೋಡಿದಾಗ ನಮ್ಮ ಪರಿಸರ ಎಷ್ಟು ಕೆಟ್ಟದಾಗಿದೆ ಅಥವಾ ನಾವು ಪರಿಸರವನ್ನು ಎಷ್ಟು ಕೆಟ್ಟದಾಗಿ ನೋಡ್ಕೊಂಡಿದ್ದೇವೆ ಅನ್ನೋದು ಅದು ನಮಗೆಲ್ಲ ಆಗ್ತಾ ಇದೆ. ಇದೆಲ್ಲವನ್ನ ಹೊರಗಡೆದ ವಿಶ್ವಸಂಸ್ಥೆ 1972-73ರಲ್ಲಿ ತನ್ನ ಅಧಿವೇಶನದಲ್ಲಿ ಅಧಿವೇಶನ ಸಭೆಯಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ಳುತ್ತದೆ, ವಿಶ್ವ ಪರಿಸರ ದಿನವನ್ನ ಆಚರಿಸುವುದಕ್ಕಾಗಿ. ಹಾಗಾಗಿ 1974 ಜೂನ್ 5ರಿಂದ ಸತತವಾಗಿ ವಿಶ್ವ ಪರಿಸರ ದಿನವನ್ನು ಆಚರಿಸ್ತಾ ಬಂದಿದ್ದೇವೆ. ನಾಗರಿಕರಿಗೆ ಎಲ್ಲ ಸಂಬಂಧಪಟ್ಟಂತ ನಾವು ಯಾವ ರೀತಿ ಪರಿಸರವನ್ನ ರಕ್ಷಣೆ ಮಾಡಬೇಕು, ಅದರ ಮಹತ್ವವೇನು ಎನ್ನುವ ಅರಿವು ನಮಗೆ ಮೂಡಬೇಕು ಅನ್ನೋ ಯೂತ್ ರೆಡ್ ಕ್ರಾಸ್ ಸಂಚಾಲಕರಾದ ಡಾಕ್ಟರ್ ಎಂಜಿ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ನಿಹಾರಿಕಾ ಭಟ್ ಮತ್ತು ಸಂಗಡಿಗರು ಪರಿಸರ ಗೀತೆ ಹಾಡಿದರು. ಪ್ರೊಫೆಸರ್ ಪ್ರಶಾಂತ್ ಹೆಗಡೆ ಮೂಡಲಮನೆ ನಿರೂಪಿಸಿದರು. ವಿದ್ಯಾರ್ಥಿ ಒಕ್ಕೂಟದ ಉಪಾಧ್ಯಕ್ಷರಾದ ಡಾಕ್ಟರ್ ಜಿಎನ್ ಭಟ್ ವಂದಿಸಿದರು. ಮಂಜುನಾಥ ಭಂಡಾರಿ, ಶ್ರೀ ಮಂಜುನಾಥ ನ್ಯೂಸ್, ಹೊನ್ನಾವರ.